ನಮ್ಮನೆ ಆಯ್ತಾ? ಇಲ್ಲ ಬೇತಾಳ, ನಿನ್ ಮನೆ ಆಗಕ್ಕೆ ಇನ್ನೊಂದು ಫ್ಲೋರ್ ಬಾಕಿ ಇದೆ. ವಿಕ್ರಮ, ಮನೇನ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನಾವು ಮನೆ ಕಟ್ಟಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀಯಾ? ಖಂಡಿತ ಬೇತಾಳ. ಸೊ ಇದು ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಅಲ್ಲ, ಇದಕ್ಕೆ ಚೆನ್ನಾಗಿ ನಾಲೆಜ್ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನಿಮಗೂ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟು ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಲಾಸ್ಟ್ ಸ್ಟೋನ್ ನಿಮಗೆ ಬರಬೇಕಾದ್ರೆ ಅದರಲ್ಲಿ ಕಟ್ ಪೀಸ್ಗಳು ಬರಬಾರ್ದು. ಸೊ ಅಲ್ಲಿ ಕಟ್ ಬರಬಾರ್ದು ಅಂದರೆ ನೀವು ಕರೆಕ್ಟಾಗಿ ಮೆಷರ್ಮೆಂಟು ತೊಗೊಬೇಕು. ಅಷ್ಟೇ ಆರ್ಕಿಟೆಕ್ಟ್ ಹತ್ರ ಹೇಳಿ ಸೈಜು ಮ್ಯಾಚ್ ಆಗಂಗೆ, ಹೈಟ್ ಮ್ಯಾಚ್ ಆಗಂಗೆ ನೀವು ಮಾಡಿಸ್ಬೇಕು. ನನಗೆ ಈ ಒಂದು ವಿಷಯದ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ರೆಗ್ಯುಲರ್ 10.5 feet ರೂಫಿಂಗ್ ಮಾಡಿಸಿದ್ದೀನಿ. ಸೊ ಅದರಿಂದ ಏನು ತೊಂದರೆ ಆಗುತ್ತೆ ಅಂದರೆ, ಮೇಜರಾಗಿ ತೊಂದರೆ ಏನಾಗಲ್ಲ, ಅದನ್ನು ಸರಿಪಡಿಸ್ಕೊಬೋದು. ಈ ಥರ ನೀವು ಬೇಸ್ ಲೆವೆಲ್ ಮಾಡ್ಕೊಬೇಕು. ಸೊ ಬೇಸ್ ಲೆವೆಲ್ ಮೆಷರ್ಮೆಂಟು ಹೇಗೆ ತೊಗೊಬೇಕು ಅಂದರೆ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಟೂಲ್ ಒಂದಿದೆ. ಅದೇನು ಅಂದರೆ ಈ ಕಡ್ಡಿ ಹೇಗಪ್ಪ ನಿನಗೆ ಟೂಲ್ ಆಗುತ್ತೆ ಅಂದರೆ ಹೇಳ್ತೀನಿ. ಹತ್ರ ಪ್ರತಿ ಒಂದು ಕಲ್ಲು ಮಧ್ಯನೂ ನಿಮಗೆ 12 mm ಮಾರ್ಟರ್ ಇರುತ್ತೆ, ಸಿಮೆಂಟ್ ಇರುತ್ತೆ. ಸೊ ಮೇಲಿಂದ 12 ಇಂಚ್ ಮಾರ್ಕ್ ಮಾಡ್ತಾ ಬರಬೇಕು. ಸೊ ಅದಕ್ಕೂ ಒಂದು ಕಡ್ಡಿ ಫಸ್ಟ್ ತಗೊಂಡು ಒಂದು ಬಾಟಮಿಂದ ಮೇಲೆ ಒಂದು 12 mm ಬಾಕ್ಸ್ ರಾಡ್ ಇಟ್ಕೊಂಡು ಅಷ್ಟಕ್ಕೆ ನೀವು ಅದನ್ನು ಕಟ್ ಮಾಡ್ಕೊಬೇಕು. ಸೊ ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ಮೇಲಿಂದ ಫ್ರಮ್ ದ ಬೀಮ್ 12 ಇಂಚಸ್ಗೆ ನೀವು ಮಾರ್ಕ್ ಮಾಡ್ತಾ ಬರಬೇಕು. ಲಾಸ್ಟ್ ಮಾರ್ಕಿಂಗ್ ಏನು ಸಿಗುತ್ತೆ ಅದೇನೆ ನಿಮಗೆ ಲೆವೆಲ್ ಮಾಡ್ಕೊಬೇಕಾಗಿರೋ ಜಾಗ. ಸೊ ಇದನ್ನ ಹೇಗೆ ಮಾಡ್ತಾರೆ, ಇದನ್ನ ನಾವೇ ಹೇಗೆ ಮಾಡಿದ್ವಿ ಅನ್ನೋದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಹಾಕ್ತೀನಿ. ಅದಕ್ಕೆ ನಾವು ಲೇಸರ್ ಲೆವೆಲ್ ಮಾರ್ಕಿಂಗ್ ಯೂಸ್ ಮಾಡಿದ್ವಿ. ಅದನ್ನು ರಾತ್ರಿ ಹೊತ್ತು ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಇದನ್ನು ನಿನ್ನೆ ರಾತ್ರಿನೇ ಮಾಡಿದ್ದೀವಿ. ಅದ್ರ ಡೀಟೇಲ್ ವಿಡಿಯೋ ಇಲ್ಲಿ ಹಾಕ್ತೀನಿ.
ಅದಾದಮೇಲೆ ನೆಕ್ಸ್ಟ್ ಈಗ ಏನು ಮಾಡ್ತಿದ್ದಾರೆ, ಹೇಗೆ ಲೆವೆಲ್ ಮಾಡ್ಕೊತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಮೇಲೆ ಹೋಗೋಣ. ಸೊ ಈ ಥರ ಅನ್ಇವನ್ ಸರ್ಫೇಸ್ ಇರುತ್ತೆ. ನಾವೇನೇ ಮೋಲ್ಡ್ ಲೆವೆಲಾಗಿ ಹಾಕಿಸ್ತೀವಿ ಅಂದರೂ ಅದರಲ್ಲಿ ಅನ್ಇವನ್ನೆಸ್ ಇರುತ್ತೆ. ಸೊ ಇದನ್ನು ಸರಿಪಡಿಸ್ಕೊಳಕ್ಕೇ ನಾವು ಫಸ್ಟ್ ಲೆವೆಲ್ ಮಾಡ್ಕೊಬೇಕು. ಅದ್ರ ಮೆಷರ್ಮೆಂಟ್ ನಾನು ಆಗಲೇ ಹೇಳಿದಾಗೆ ಇದನ್ನೇ ಬಾಕ್ಸ್ ರಾಡ್ ಅಂತಾರೆ. ಒಂದು ಸ್ಕ್ವೇರ್ 12 mm ರಾಡು. ಸೊ ಇದ್ರ ಮೇಲೆ ಸಿಮೆಂಟ್ ಥಿಕ್ನೆಸ್ ಇಷ್ಟೇ ಬರುತ್ತೆ. ಸೊ ಇದನ್ನು ಇಟ್ಕೊಂಡು ಈ ಬಾಟಮ್ಗೆ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನ ಮೇಲೆ ನಿಮ್ಮ ಬೀಮ್ ಎಲ್ಲಿ ಟಚ್ ಆಗುತ್ತಲ್ಲ ಅಲ್ಲಿಂದ ಮಾರ್ಕ್ ಮಾಡ್ತಾ ಬರಬೇಕು. ಸೊ ಪ್ರತಿ ಒಂದು ಲೆವೆಲ್ಗೂ ಮಾರ್ಕ್ ಮಾಡ್ತಾ ಬಂದಮೇಲೆ ಲಾಸ್ಟಲ್ಲಿ ನಿಮ್ಗೇನು ಸಿಗುತ್ತಲ್ಲ ಇಲ್ಲಿಗೆ ಫಸ್ಟ್ ಬ್ರೇಕ್ ಬರುತ್ತೆ. ಅಂದರೆ ಇದ್ರ ಕೆಳಗೆ ಏನಿದೆಯಲ್ಲ ಇದೇನೆ ನಿಮಗೆ ಲೆವೆಲ್ಲು. ಸೊ ಈ ಲೆವೆಲ್ಗೆ ನೀವು ಕಾಂಕ್ರೀಟ್ ಹಾಕ್ಕೊಂಡು ಲೆವೆಲ್ ಫಿಕ್ಸ್ ಮಾಡ್ಕೊಬೇಕು. ಆ ಮಾರ್ಕಿಂಗ್ ಕೊಡೋಕ್ಕೇ ಲೇಸರ್ ಲೆವೆಲ್ ಇಟ್ಕೊಂಡು ಮಾರ್ಕ್ ಮಾಡಿದ್ದು. ಯೂಶಲಿ ಟ್ಯೂಬ್ ಲೆವೆಲ್ ಇಟ್ಕೊಂಡು ಮಾರ್ಕ್ ಮಾಡ್ತಾರೆ. ಅದರಲ್ಲಿ ಏನು ಅಂದರೆ ಒಂದು ಪಿಲ್ಲರಿಂದ ಇನ್ನೊಂದು ಪಿಲ್ಲರ್ಗೆ, ಒಂದು ಪಿಲ್ಲರಿಂದ ಇನ್ನೊಂದು ಪಿಲ್ಲರ್ಗೆ ಮಾರ್ಕಿಂಗ್ ಟ್ರಾನ್ಸ್ಫರ್ ಮಾಡಬೇಕು. ಅದರಲ್ಲಿ ಎರರ್ ಮಾರ್ಜಿನ್ ಜಾಸ್ತಿ. ಸೊ ನಮ್ಮ ಹತ್ರ ಲೇಸರ್ ಲೆವೆಲ್ ಟೂಲ್ ಇದ್ದಿದ್ದರಿಂದ ಆ ಮಾರ್ಕಿಂಗ್ ಮಾಡಿದ್ದೀವಿ. ಸೊ ಆ ಮಾರ್ಕಿಂಗ್ ಮಾಡಿರೋ ಲೆವೆಲ್ಗೆ ಈ ಥರ ಕಾಂಕ್ರೀಟ್ ಹಾಕ್ತಾರೆ ಫಸ್ಟು. ಸೊ ನೀವು ನೋಡಿದಾಗೆ ಒಂದು ಕಡೆಯಿಂದ ಕಾಂಕ್ರೀಟ್ ಹಾಕ್ತಾ ಬರ್ತಾರೆ. ಪ್ಲಸ್ ಎಲ್ಲೆಲ್ಲಿ ವಾಲ್ಸ್ ಬರುತ್ತೆ ಎಲ್ಲ ಕಡೆನೂ ಇದೇ ಥರ ಕಾಂಕ್ರೀಟ್ ಹಾಕ್ತಾರೆ. ಈ ವರ್ಕು ನಿಮಗೆ ಆಲ್ಮೋಸ್ಟ್ 2 days ಆಗುತ್ತೆ. ಸೊ ನಿಮ್ಮ ರೂಮ್ ವಾಲ್ಸ್ ಎಲ್ಲಿರುತ್ತೆ, ಬಾತ್ರೂಮ್ ವಾಲ್ಸ್ ಎಲ್ಲಿರುತ್ತೆ ಎಲ್ಲ ಕಡೆ ಈ ಥರ ಕಾಂಕ್ರೀಟ್ಸ್ನ ಹಾಕ್ಕೊಂಬರ್ತಾರೆ. ನೋಡಿ ಇವಾಗ ಇಲ್ಲಿ ಲೆವೆಲ್ಲು ಇಲ್ಲಿ ತಗ್ಗು ಜಾಸ್ತಿ ಇದೆ, ಇಲ್ಲಿ ಕಾಂಕ್ರೀಟ್ ಜಾಸ್ತಿ ಇಡಿಸಿದೆ. ಅದೇ ಆ ಕಡೆ ನೀವು ನೋಡಬೇಕಾದ್ರೆ ಲೆವೆಲ್ ಹೈಟ್ ಇದೆ ಫ್ಲೋರು. ಸೊ ಕಾಂಕ್ರೀಟ್ ಥಿಕ್ನೆಸ್ ಕಮ್ಮಿ ಇದೆ. ಈ ಅನ್ಇವನ್ನೆಸ್ನ ಸರಿಪಡಿಸಿ ಆ ಎಕ್ಸ್ಪೋಸ್ಡ್ ಬ್ರಿಕ್ಸು ಒಂದೇ ಲೈನಲ್ಲಿ ನಿಮಗೆ ಕಾಣಿಸ್ಬೇಕು, ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಲೆವೆಲಿಂಗ್ ಮಾಡ್ಕೊಬೇಕು. ಸೊ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ನಾವು ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಬ್ರಿಕ್ಸು ಫಸ್ಟ್ ಲೇಯರ್ ಬ್ರಿಕ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು, ಹೇಗೆ ಲೇ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಬಾಯ್.